ಬೇಲೂರು ತಾಲೂಕು ಆಡಳಿತ ವತಿಯಿಂದ ಗಣರಾಜ್ಯೋತ್ಸವ ಆಚರಣೆ ಬಗ್ಗೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಶಾಸಕ ಹುಲ್ಲಳ್ಳಿ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡುವ ಜೊತೆಗೆ ತಾಲೂಕು ಆಡಳಿತ ವತಿಯಿಂದ ಯಾವುದೇ ಲೋಪದೋಷಗಳು ಉಂಟಾಗದಂತೆ ಮೂಲಭೂತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಬೇಕು. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ಎಂದರು. ಕಳೆದ ಬಾರಿಯೇ ಹೊಯ್ಸಳ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದರೆ ಅಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಎಲ್ಲಾ ರಾಷ್ಟ್ರೀಯ ಹಬ್ಬಗಳ ಆಚರಣೆಯನ್ನು ಹೊಯ್ಸಳ ಕ್ರೀಡಾಂಗಣದಲ್ಲಿ ಆಚರಿಸಲಾಗುವುದು ಎಂದು ತಿಳಿಸಿದ ಶಾಸಕರು, ಈ ಬಾರಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಮೂಲ ಸೌಲಭ್ಯ ಒದಗಿಸಬೇಕು. ಪ್ರತಿ ವರ್ಷದಂತೆ ಪತ್ರಿಕೋದ್ಯಮ, ಪೊಲೀಸ್, ಆರೋಗ್ಯ, ಪೌರ ಕಾರ್ಮಿಕರ ಇಲಾಖಾವಾರು ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ಬಟ್ ಆದರೆ ಒಂದಿಷ್ಟು ರಸ್ತೆದು ಒಂದಿಷ್ಟು ಅಡೆತಡೆ ಇದೆ ಅಂತಕ್ಕಂಥದ್ದನ್ನು ತಂದಿದ್ದೀರಾ. ತುಂಬ ಅದನ್ನು ನಾವು ರಸ್ತೆ ಗುಂಡಿಗಳಲ್ಲಿ ಹೋಗಿ ಬನ್ನಿ ಅಂತಕ್ಕಂಥದ್ದು ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅದು ಪ್ಲಾಟ್ಫಾರ್ಮ್ ಮುಚ್ಚಂಗಿಲ್ಲ ಸಿದ್ದೇಗೌಡರೆ. ಅದು ಈಗ ಆಲ್ರೆಡಿ 3 ಕೋಟಿ ಇದಾಗಿದೆ. ಅದು ಸಂಪೂರ್ಣ ಸ್ಕ್ಯಾರಿಫೈ ಮಾಡಿ ಇದು ಮಾಡ್ತಕ್ಕಂಥದ್ದು. ಈಗಿನ ಪ್ಲಾಟ್ಫಾರ್ಮ್ ಮುಚ್ಚಿದ್ರೆ ಅದು ಮತ್ತೆ ಇದಾಗುತ್ತೆ. ಹಾಗಾಗಿ ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗಿದೆ. ಈಗ ನಗರದಲ್ಲಿ ಕೆಂಪೇಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಕೆಂಪೇಗೌಡ ಸರ್ಕಲ್ ರಸ್ತೆ ಪ್ರಾರಂಭ ಆಗಿದೆ. ಆಮೇಲೆ ವೈಕುಂಠ ಬೀದಿ ಪ್ರಾರಂಭ ಆಗಿದೆ, ಬಿಕ್ಕೋಡ್ ರಸ್ತೆ ಪ್ರಾರಂಭ ಆಗಿದೆ. ಇದೆಲ್ಲ ಆಗಿರೋದ್ರಿಂದ ಎಲ್ಲದನ್ನೂ ಅಟ್ ಎ ಟೈಮ್ ಅದಕ್ಕೆ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಇವು ಆಗಿರ್ತಕ್ಕಂಥ ಒಂದಿಷ್ಟನ್ನ ಸರಿಪಡಿಸಿ. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಧರ್ ಕಂಕನವಾಡಿಯವರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ಸರ್ಕಲ್ಸ್ ಇನ್ಸ್ಪೆಕ್ಟರ್ ರೇವಣ್ಣ, ಬಿಇಒ ಭಾಗ್ಯಮ್ಮ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ವಿವಿಧ ಪರ ಸಂಘಟನೆ ಮುಖಂಡರು ಇದ್ದರು.